ಇಡೀ ಜಗತ್ತಿಗೆ ಗುರು ಬ್ರಹ್ಮ ಅನ್ನೋ ಸಂದೇಶ ಸಾರಿದ ದೇಶ ಇದು. ಆದರೆ ಇಂಥ ದೇಶದಲ್ಲಿ ಇಡೀ ಗುರುಕುಲವೇ ತಲೆ ತಗ್ಗಿಸುವಂತಹ ಕೃತ್ಯ ನಡೆದಿದೆ. ಕೋಲಾರದಲ್ಲಿ ಕಾಮುಕ ಶಿಕ್ಷಕನೊಬ್ಬ ಅಟ್ಟಹಾಸವನ್ನ ಬೆರೆತಿದ್ದಾನೆ. ಈ ಕಾಮ ಕ್ರಿಮಿಯನ್ನ ನೋಡಿ ನ್ಯಾಯಾಲಯವೇ ಬೆಚ್ಚಿ ಬೀತಿದೆ. ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನೀಚ ಕೃತ್ಯ ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ನೀಚ ಕೃತ್ಯ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸೋ ಕಾಮುಕನ ಅಟ್ಟಹಾಸ ಇಡೀ ಮಾನವ ಕುಲವೇ ತಲೆ ತಗ್ಗಿಸೋ ಪಾಪದ ಕೆಲಸ. ಕೋಲಾರದ ಕಾಮುಕ ಕ್ರಿಮಿ ಡರ್ಟಿ ಟೀಚರ್ ಅನ್ನ ನೋಡಿ ಘನವೆತ್ತ ಉಚ್ಚ ನ್ಯಾಯಾಲಯವೇ ಬೆಚ್ಚಿ ಬಿದ್ದಿದೆ. ಇವನು ಚಿತ್ರಕಲಾ ಶಿಕ್ಷಕನಲ್ಲ, ವಿಕೃತ ಕಾಮುಕ. ಕಾಮಕ್ರಿಮಿಯನ್ನ ನೋಡಿ ಬೆಚ್ಚಿ ಬಿತ್ತು ಕರ್ನಾಟಕ. ನಿಜ, ಇಡೀ ಜಗತ್ತಿನಲ್ಲೇ ಕಂಡು ಕೇಳರಿಯದಂತ ನೀಚ ಕೃತ್ಯವೊಂದು ಕೋಲಾರದಲ್ಲಿ ನಡೆದು ಹೋಗಿದೆ. ಜಿಲ್ಲೆಯ ವಸತಿ ಶಾಲೆಯ ಶಿಕ್ಷಕನ ಮೊಬೈಲ್ನಲ್ಲಿ ವಿದ್ಯಾರ್ಥಿನಿಯರ ನಗ್ನ ಚಿತ್ರಗಳು ಪತ್ತೆಯಾಗಿವೆ. ಡರ್ಟಿ ಟೀಚರ್ ಫೋನ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 5,000 ವಿದ್ಯಾರ್ಥಿನಿಯರ ನಗ್ನ ವಿಡಿಯೋಗಳು ಸಿಕ್ಕಿವೆ. ಪ್ರಜ್ವಲ್ ರೇವಣ್ಣನನ್ನು ಮೀರಿಸೋ ಕಾಮಾಂಧ. ಅದು 2023 ಡಿಸೆಂಬರ್ ತಿಂಗಳು ಕೋಲಾರದ ವಸತಿ ಶಾಲೆಯಲ್ಲಿ ಮಕ್ಕಳ ಕೈಯಲ್ಲೇ ಶೌಚಗುಂಡಿಯನ್ನ ಶುಚಿಗೊಳಿಸಲಾಗಿತ್ತು. ಈ ವೇಳೆ ಇದೇ ಶಾಲೆಯ ಚಿತ್ರಕಲಾ ಶಿಕ್ಷಕ ಮುನಿಯಪ್ಪನನ್ನ ಪೊಲೀಸರು ವಿಚಾರಣೆ ಮಾಡಿದ್ರು. ಆತನ ಮೊಬೈಲ್ ಜಾಲಾಡಿದ ಪೊಲೀಸರೇ ಒಂದು ಕ್ಷಣ ದಂಗಾಗಿ ಹೋಗಿದ್ರು. ಕಾರಣ, ಆ ಕಾಮಕ್ರಿಮಿಯ ಮೊಬೈಲ್ನಲ್ಲಿ ಕಾಣಿಸಿದ್ದು ವಿದ್ಯಾರ್ಥಿನಿಯರ 5,000 ನಗ್ನ ವಿಡಿಯೋ. ನಿಜ, ಶಿಕ್ಷಕ ಮುನಿಯಪ್ಪನ 4 ಮೊಬೈಲ್ಗಳಲ್ಲಿ ವಿದ್ಯಾರ್ಥಿನಿಯರ 5,000 ನಗ್ನ ವಿಡಿಯೋಗಳು ಪತ್ತೆಯಾಗಿವೆ. ಈ ಕಾಮಕ್ರಿಮಿಯ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಪೋಕ್ಸೋ ಕೇಸ್ ರದ್ದುಗೊಳಿಸುವಂತೆ ನ್ಯಾಯಾಲಯದ ಮೆಟ್ಟಿಲೇರಿದ್ದ ಮುನಿಯಪ್ಪನಿಗೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಇಂತಹ ನೀಚ ಕೃತ್ಯದ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಕಾಮಾಂಧನಿಗೆ ಶಿಕ್ಷೆ ಕೊಡಿಸೋಕೆ ಪಣ ತೊಟ್ಟಿದೆ. ಸಾಲು ಸಾಲು ಪ್ರಶ್ನೆಗಳನ್ನ ಸರ್ಕಾರದ ಮುಂದಿಟ್ಟಿದೆ. ಕಾಮುಕ ಶಿಕ್ಷಕ ದಿನಕ್ಕೆ 1 ಫೋಟೋ ತೆಗೆಯಬೇಕಾದ್ರೂ 5,000 ನಗ್ನ ಫೋಟೋ ವಿಡಿಯೋಗಳನ್ನ ತೆಗೆಯೋಕೆ ಬರೋಬ್ಬರಿ 15 ವರ್ಷಗಳೇ ಬೇಕು. ಹಾಗಾದ್ರೆ ವಿದ್ಯಾರ್ಥಿನಿಯರ 5,000 ನಗ್ನ ಫೋಟೋವನ್ನ ಅಷ್ಟಕ್ಕೂ ಈ ಡರ್ಟಿ ಟೀಚರ್ ಹಿಂದೆ ಯಾರಿದ್ದಾರೆ, ಯಾರ್ಯಾರ ಕೈವಾಡ ಇದೆ? ಈ ನೀಚ ಕೃತ್ಯದ ಬಗ್ಗೆ ವಿದ್ಯಾರ್ಥಿನಿಯರ ಪೋಷಕರಿಗೆ ಗೊತ್ತಿದೆಯಾ? ವಿದ್ಯಾರ್ಥಿನಿಯರ ನಗ್ನ ವಿಡಿಯೋವನ್ನ ಕಾಮುಕ ಶಿಕ್ಷಕ ಫಾರ್ನ್ ಸೈಟ್ಗಳಿಗೆ ಮಾರಾಟ ಮಾಡ್ತಿದ್ದ. ಈ ನೀಚ ಕೃತ್ಯದ ಹಿಂದೆ ದೊಡ್ಡ ಮಾಫಿಯಾನೇ ಇದೆಯಾ? ಹಾಗಾದ್ರೆ ಬೇರೆ ವಸತಿ ಶಾಲೆಗಳಲ್ಲೂ ಇಂತಹ ಪಾಪದ ಕೆಲಸ ನಡೀತಿದ್ಯಾ? ಇದರ ಬಗ್ಗೆ ಸಿಎಂ ಗೃಹ ಸಚಿವರು ಉತ್ತರ ಕೊಡಬೇಕಲ್ವಾ? ಇಷ್ಟೆಲ್ಲ ಆದ್ರೂ ಇನ್ನೂ ಏಕೆ ಮಹಿಳಾ ಆಯೋಗ ಸ್ಥಳಕ್ಕೆ ಭೇಟಿ ನೀಡಿಲ್ಲ? ಈ ಘೋರ ಕೃತ್ಯದ ತಡೆಗೆ ಪೋಕ್ಸೋ, ನಿರ್ಭಯ ರೀತಿ ಹೊಸ ಕಾನೂನು ರಚಿಸಬೇಕಲ್ವಾ? ನೆನಪಿರಲಿ, ಈ ನಗ್ನ ವಿಡಿಯೋದಲ್ಲಿರೋದು ಯಾರೋ ಶ್ರೀಮಂತರ ಮಕ್ಕಳಲ್ಲ. ಡರ್ಟಿ ಮಾಸ್ಟರ್ ಮೊಬೈಲ್ನಲ್ಲಿರೋದು ಬಡವರ ಮಕ್ಕಳ ನಗ್ನ ಚಿತ್ರ. ಕೋಲಾರದ ಕಾಮಕ್ರಿಮಿಗೆ ಶಿಕ್ಷೆ ಆಗೋವರೆಗೂ ರಿಪಬ್ಲಿಕ್ ಕನ್ನಡ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಲ್ಲ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಕನಸಿನ ವಿಮಾನ ನಿಲ್ದಾಣ. ಉದ್ಘಾಟನೆಗೊಂಡು 2 ವರ್ಷ ಕಳೆದಿದ್ದು ಉತ್ತಮವಾಗಿ ನಡೀತಾ ಇದೆ. ಆದರೆ ಕೆಲವೊಂದು ಸಮಸ್ಯೆಗಳು ಎದುರಾಗಿದ್ದು ಈಗ ವಿಮಾನ ಹಾರಾಟಕ್ಕೆ ಬ್ರೇಕ್ ಬೀಳುವ ಲಕ್ಷಣಗಳು ಕಾಣ್ತಿವೆ. ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಮತ್ತೊಂದು ವಿಘ್ನ. ಇನ್ಮುಂದೆ ಸ್ಥಗಿತವಾಗುತ್ತಾ ವಿಮಾನಗಳ ಹಾರಾಟ? ಹೌದು, ರಾಜ್ಯ ಸರ್ಕಾರದಿಂದ ನಿರ್ವಹಣೆ ಮಾಡುತ್ತಿರುವ ಏಕೈಕ ವಿಮಾನ ನಿಲ್ದಾಣವಾಗಿರುವ ಶಿವಮೊಗ್ಗ ನಿಲ್ದಾಣಕ್ಕೆ ಮತ್ತೊಂದು ವಿಘ್ನ ಎದುರಾಗಿದೆ. 1 ವರ್ಷದ ಅವಧಿಗೆ ಲೈಸೆನ್ಸ್ ಪಡೆದು ವಿಮಾನಗಳ ಹಾರಾಟ ಆರಂಭ ಮಾಡಲಾಗಿತ್ತು. ಆದರೆ ನಿಗದಿತ ಮಾನದಂಡ ಪೂರ್ಣಗೊಳಿಸಿದ ಹಿನ್ನೆಲೆ ಲೈಸೆನ್ಸ್ ರಿನಿವಲ್ ಮಾಡುವುದು ಅನುಮಾನ ಎನ್ನಲಾಗ್ತಿದೆ.
ಕಳೆದ ವರ್ಷ 2023 ಆಗಸ್ಟ್ನಲ್ಲಿ ಆರಂಭವಾಗಿದ್ದ ಶಿವಮೊಗ್ಗ ವಿಮಾನ ನಿಲ್ದಾಣದ ಪರವಾನಗಿಯ ಗಡುವು ಈ ವರ್ಷ ಆಗಸ್ಟ್ 23ರವರೆಗೆ ಮಾತ್ರವಿತ್ತು. ಅದನ್ನು 1 ತಿಂಗಳ ಅವಧಿಗೆ ಡಿಜಿಸಿಎ ವಿಸ್ತರಿಸಿದೆ. ಸೆಪ್ಟೆಂಬರ್ 23ಕ್ಕೆ ಲೈಸೆನ್ಸ್ ಅವಧಿ ಮುಗಿಯಲಿದ್ದು, ಅಷ್ಟರಲ್ಲಿ ನಿಗದಿತ ಮಾನದಂಡ ಪೂರೈಸಿದರೆ ರಿನಿವಲ್ ಆಗುವ ಸಾಧ್ಯತೆ ಇದೆ. ಇದರ ನಡುವೆ ಲೈಸೆನ್ಸ್ ನವೀಕರಣಕ್ಕೆ ಕೆಎಸ್ಐಐಡಿಸಿ ಪ್ರಯತ್ನ ನಡೆಸಿದೆ. ಆದರೆ ಡಿಜಿಸಿಎ ಶಿವಮೊಗ್ಗ ವಿಮಾನ ನಿಲ್ದಾಣದ ರನ್ವೇ ಸುರಕ್ಷಿತ ಪ್ರದೇಶಕ್ಕೆ ಸಂಬಂಧಿಸಿದಂತೆ ನಿಗದಿತ ಮಾನದಂಡವನ್ನು ಅನುಸರಿಸಿಲ್ಲ ಹಾಗೂ ಫೈರ್ ಸೇಫ್ಟಿ ವಿಚಾರದಲ್ಲಿ ಅಗತ್ಯ ಸಿಬ್ಬಂದಿ ಹೊಂದಿಲ್ಲ ಎಂಬ ಕಾರಣಗಳನ್ನು ನೀಡಿ ಕೇವಲ 1 ತಿಂಗಳ ಮಟ್ಟಿಗೆ ಮಾತ್ರ ಪರವಾನಗಿಯನ್ನು ವಿಸ್ತರಿಸಿದೆ. ಈ ಮಧ್ಯೆ ಸಂಸದ ರಾಘವೇಂದ್ರ ಹಾಗೂ ಸಚಿವ ಮಧು ಬಂಗಾರಪ್ಪ ನಡುವೆ ವಿಮಾನ ನಿಲ್ದಾಣ ವಿಚಾರದಲ್ಲಿ ಟಾಕ್ ವಾರ್ ಸಹ ಶುರುವಾಗಿದೆ. 145 ಕೋಟಿನ ಏನೋ ಮತ್ತೆ ಪ್ರಪೋಸಲ್ ಬರುತ್ತೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ. ಕೆಲಸ ಆಗಿದೆ ಅಂತಲೂ ಹೇಳಿದ್ದೀನಿ, ಯಾಕೆಂದರೆ ಅದು ನೆಸೆಸಿಟಿ ಇರಲಿಲ್ಲ, ಬಟ್ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಐ ಕಾಂಟ್ ರನ್ ಅವೇ ಫ್ರಮ್ ದ್ಯಾಟ್ ಬಿಕಾಸ್ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಟು ಪೇ. ಬಟ್ ಏನು ಈಗೇನಾಗುತ್ತೆ, ಒಂದು ಪೆನ್ನ 50 ರೂಪಾಯಿಗೆ ತಗೊಂಡು ಅದೇ ಬುಕ್ಕಲ್ಲಿ ಬರಿಬೋದು. ಅದನ್ನು ಇನ್ನೊಂದು ಪೆನ್ನಲ್ಲೂ ಕೂಡ ಅದೇ ಪೇಪರಲ್ಲಿ ಬರೆದಾಗ ಅದು ಪೆನ್ನೇ, ಸೇಮ್ ಇಂಕೆ. ಬರೆಯೋನು ದುಂಡಕ್ಕೆ ಬರೀಲಿಲ್ಲ ಅಂದರೆ ಅವನಿಗೆ ಮರ್ಸಿಡೀಸ್ ಪೆನ್ ಕೊಟ್ರೆ ಏನಂತೆ, ಅದು ಕಚಡವಾಗಿ ಕಾಣಿಸುತ್ತೆ. ಫೈರ್ ಸೇಫ್ಟಿ ಸಂಬಂಧಿಸಿದ ಕೆಲ ಸಾಮಗ್ರಿಗಳ ಖರೀದಿ ಬಾಕಿ ಇತ್ತು, ಅದನ್ನು ಸಹ ಪೂರೈಸಲಾಗ್ತಿದೆ. ಲೈಸೆನ್ಸ್ ರಿನಿವಲ್ ಮಾಡಲು ಯಾವುದೇ ಅಡ್ಡಿ ಇಲ್ಲ ಎಂದು ಕೆಎಸ್ಐಐಡಿಸಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ರಿನಿವಲ್ ಸಂಬಂಧ ಸಂಸದ ಬಿವೈ ರಾಘವೇಂದ್ರ ಅವರು ಡಿಜಿಸಿಎ ಜೊತೆ ಮಾತುಕತೆ ನಡೆಸಿದ್ದಾರೆ. ಸರ್, 1 ಇಯರ್ಲಿ ಒಂದು ಸತಿ ರಿನಿವಲ್ ಆಗಬೇಕು. ಈ ಸತಿ ಕೇವಲ 1 ತಿಂಗಳಿಗೆ ಮಾತ್ರ ರಿನಿವಲ್ ಮಾಡಿದ್ದಾರೆ. ಕೆಲವು ನಂಬರ್ ಆಫ್ ಟೈಮ್ ನೋಟಿಸ್ ಕೊಟ್ಟು ಫುಲ್ಫಿಲ್ ಮಾಡಿ ಅಂತ ಹೇಳಿದ್ರು ಕೂಡ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಟೈಮ್ ಕಿಲ್ ಆಗ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ಕೇವಲ ಅತ್ಯಂತ ಕಮ್ಮಿ ಸಮಯ ಕೊಟ್ಟು ರಿನಿವಲ್ ಮಾಡಿದೆ. ನೆಕ್ಸ್ಟ್ ಇದೇ ತಿಂಗಳು 27-28 ಸಮಯ ಇದೆ, ಅಷ್ಟರೊಳಗೆ ಫುಲ್ಫಿಲ್ ಮಾಡಬೇಕು. ಮಲೆನಾಡಿನ ಹೆಮ್ಮೆಯ ವಿಮಾನ ನಿಲ್ದಾಣಕ್ಕೆ ವಿಘ್ನಗಳು ಎದುರಾಗಿದ್ದು, ಸರ್ಕಾರ ಕೂಡಲೇ ಗಮನಹರಿಸಿ ಸೆಪ್ಟೆಂಬರ್ 23ರ ಒಳಗೆ ಸಮಸ್ಯೆಗಳನ್ನು ಬಗೆಹರಿಸಿ ಲೈಸೆನ್ಸ್ ರಿನಿವಲ್ ಮಾಡಿಸಬೇಕಿದೆ. ಇಲ್ಲವಾದರೆ ವಿಮಾನ ಹಾರಾಟ ಸ್ಥಗಿತಗೊಳ್ಳಲಿದ್ದು ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಆಗಲಿದೆ. ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅದು ಆ ಏರಿಯಾ ಜನರಿಗೆ ವರವಾಗಬೇಕಾಗಿದ್ದಂತಹ ಕೆರೆ, ಆದರೆ ಇದೀಗ ಶಾಪವಾಗಿ ಪರಿಣಮಿಸಿದೆ. ಕೆರೆ ನೀರು 10 ಮನೆಗಳಿಗೆ ನುಗ್ಗಿ ಜನರು ಬದುಕನ್ನೇ ನುಂಗ್ಬಿಟ್ಟಿದೆ. ಇದೀಗ ಮಳೆಗಾಲ ಬಂತು ಅಂದರೆ ನಿತ್ಯ ನರಕ ಯಾತನೆಯನ್ನ ಅನುಭವಿಸುವಂತಾಗಿದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಮನೆಯಿಂದ ಹೊರಬಂದ್ರೆ ಮೊಣಕಾಲುದ್ದ ನೀರು, ಕೊಳಕು ನೀರಿನಲ್ಲೇ ಓಡಾಡ್ತಾ ಇರುವ ನಿವಾಸಿಗಳು. ಈ ದೃಶ್ಯವನ್ನ ಕಂಡ್ರೆ ಕೆರೆಯಲ್ಲಿ ಮನೆಗಳಿದ್ದಾವ, ಇಲ್ಲ ಊರಿಗೆ ಮಳೆ ನೀರು ನುಗ್ಗಿದ್ಯಾ ಅನ್ನೋ ಡೌಟ್ ಬರ್ದೇ ಇರುವುದಿಲ್ಲ. ಅಂದ್ಹಾಗೆ ಈ ಎಲ್ಲಾ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಯಾದಗಿರಿಯ ದುರ್ಗಾನಗರ. ಹೌದು, ಇಲ್ಲಿನ ಭಾಗಶಃ ಏರಿಯಾ ಕೆರೆಯ ನೀರಿನ ಹೊಡೆತಕ್ಕೆ ನಲುಗಿ ಹೋಗಿದೆ. ಮಳೆಗಾಲ ಬಂತಂದ್ರೆ ಸಾಕು, ಇವರ ಬದುಕು ನರಕಯಾತನೆ. ದೊಡ್ಡ ಕೆರೆಯ ನೀರು ನುಗ್ಗಿ ಸಂಪೂರ್ಣ ನಗರ ಮುಳುಗಡೆಯಾಗುತ್ತೆ. ಕೊಚ್ಚೆ ಗುಂಡಿಯಂತಾದ್ರೂ ಈ ಕಡೆ ಯಾವೊಬ್ಬ ಜನಪ್ರತಿನಿಧಿಯಾಗ್ಲಿ ಅಧಿಕಾರಿಯಾಗ್ಲಿ ತಲೆ ಹಾಕೋದಿಲ್ಲ. 1.5 ತಿಂಗಳಿಂದ ನೀರು ಹಿಂಗೆ ಬರ್ತಾ ಇದೆ. ಅವ್ ನೀರು ಬಂದ್ರೂ ನೀರು